ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಟೈಮು 8 ಗಂಟೆ. ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ಲು ಅಂದರೆ, ನಮ್ಮ ಮನೆಯವ್ರಿಗೆ ಇವಾಗ ಫೋನ್ ಮಾಡಿ ಮಟನ್ ತರ್ತಾಯಿದ್ದೀನಿ, ಸಾಂಬಾರು ರೆಡಿ ಮಾಡ್ಕೊಂಡು ಸಾಂಬಾರು ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ಕೊ ಅಂತ ಹೇಳಿದರು. ತರಕಾರಿ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದೆ ತರಕಾರಿ ಸಾಂಬಾರಿಗೆ. ನಾನು ಇವಾಗ ಅದನ್ನ ಎತ್ತಿಟ್ಬಿಟ್ಟು ಮಟನ್ ಸಾಂಬಾರು ರೆಡಿ ಮಾಡ್ಕೋಬೇಕು. ಇವಾಗ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದೆ. ತರಕಾರಿ, ಹಾಗಲಕಾಯಿ ಇದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿದರೆ ಮಟನ್ ತೊಗೊಬರ್ತಾಯಿದ್ದೀನಿ, 1.5 kg. ಅದನ್ನೇ ಸಾಂಬಾರು ಮಾಡು ಅಂತ ಹೇಳಿದರು. ಎತ್ತಿಡ್ಬೇಕು. ಇವಾಗ ಇದನ್ನ ಎತ್ತಿಟ್ಬಿಟ್ಟು ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು. ಬನ್ನಿ ಮಟನ್ ಸಾಂಬಾರು ಪ್ರಿಪೇರ್ ಮಾಡೋಣ. ಈಗ ನಾನೇನು ಮಾಡಲ್ಲ, ಮತ್ತೆ ಎಲ್ಲ ರೆಡಿ ಮಾಡಿಕೊಡ್ತಾರೆ, ನಾನು ರುಬ್ಬಿಟ್ಟು ಒಗ್ಗರಣೆ ಹಾಕೋದಷ್ಟು. ಪಾತ್ರೆಗಳು ಒಂದು ಗಾಡಿ ಬಿದ್ದಾವೆ, ಒಂದು ಪಾತ್ರೆ ವಾಶ್ ಮಾಡಿಲ್ಲ. ಅದು ಬರೋಷ್ಟು ಅಟ್ಲೀಸ್ಟ್ 5 ಲೀಟ್ರ್ ಕುಕ್ಕರ್ ತೊಳೆದು ದೊಡ್ಕೊಂಡ್ರೆ ಸಾಂಬಾರು ಹಾಕ್ಬಿಡೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ. ನೆಕ್ಸ್ಟ್ ಮಟನ್ ತಂದುಕೊಟ್ಟಿದ್ದಾರೆ, 1.5 kg ಇದೆಯಂತೆ. ಇದಕ್ಕೆ ಖಾರಕ್ಕೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, 2 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಅರಿಶಿನ ಇಷ್ಟನ್ನು ರುಬ್ಕೊಂಡು ಫಸ್ಟ್ ಒಗ್ಗರಣೆ ಕೊಟ್ಕೊತೀನಿ. ಆಮೇಲೆ ನೆಕ್ಸ್ಟ್ ಖಾರಕ್ಕೆ ಹಾಕ್ಕೊತೀನಿ. ಖಾರಕ್ಕೆ ನೀರು ಹಾಕೋಣ. ನೆಕ್ಸ್ಟ್ ಖಾರ ಆಗಿದೆ. ಇದು ಬೆಳಗ್ಗೆ ಹೆಂಗೋ ತರಕಾರಿ ಸಾಂಬಾರಿಗೆ ಕಟ್ ಮಾಡೋದನ್ನ ಬೆಳಗ್ಗೆ ರೊಟ್ಟಿ ರೆಡಿ ಮಾಡಿಬಿಡ್ತೀನಿ ಪಲ್ಯಕ್ಕೆ. ಇವಾಗ ನೆಕ್ಸ್ಟ್ ಖಾರಕ್ಕೆ ಹಾಕ್ಕೋಬೇಕು. ಇದಕ್ಕೆ ಕಾಯಿ, ಕಡಲೆ, ಖಾರ ಪುಡಿ, ಸಾಂಬಾರು ಪುಡಿ ಹಾಕೊಂಡು ಇನ್ನೊಂದ್ಸಲ ಮಿಕ್ಸ್ ಹೊಡಿಸ್ಬೇಕು. ಹೀಗೆ ಖಾರದಲ್ಲಿ ತಿಂದರೆ ಟೇಸ್ಟ್ ಆಗಿರುತ್ತೆ. ನಲ್ಲಿ ಮೂಳೆ ಇದೆ, ನಲ್ಲಿ ಮೂಳೆ ನಲ್ಲಿ ಎಲ್ಲೋ. ನನಗೇನು ಟೇಸ್ಟೇ ಗೊತ್ತಾಯ್ತಿಲ್ಲ, ಸ್ಮೆಲ್ಲು ಗೊತ್ತಾಯ್ತಿಲ್ಲ. ಕಾಯಿ ಹಾಕೋಣ. ಅರ್ಧ ಒಳ ಕಾಯಿ ಹಾಕಿದ್ದೀನಿ. ಕಡಲೆ, ಚಮಚ ಖಾರದ ಪುಡಿ, ಇನ್ನೊಂದು ಅರ್ಧ ಚಮಚ ಹಾಕೋಣ. 2 ಚಮಚ ಧನಿಯಾ ಪುಡಿ ಸಾಕು. ಇಷ್ಟು ಗ್ರೈಂಡ್ ಮಾಡಿಕೊಂಡು ಸಾಂಬಾರಿಗೆ ಹಾಕೋಣ. ರುಬ್ಬಿದ್ದೀನಿ. ನೆಕ್ಸ್ಟು ಒಂದು 10 ನಿಮಿಷ ಅದು ಬೆಂದಮೇಲೆ ನೀರೆಲ್ಲ ಚೆನ್ನಾಗಿ ಸೀಬೇಕಿದು. ಇನ್ನೂ ನೀರು ಚೆನ್ನಾಗಿ ಸೀತದೆ. ನೀರು ಚೆನ್ನಾಗಿ ಸೀದ್ಮೇಲೆ ಆಮೇಲೆ ಖಾರ ಹಾಕಬೇಕು. ಇಟ್ಬಿಡೋಣ. ಆಮೇಲೆ ಅದಿನ್ನೂ ನೀರು ಹಿಂಗಬೇಕು ಸಾಂಬಾರ್ದು. ಮುದ್ದೆಗೆ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಡುಗೆಗೆ. ಖಾರ ಊದಿದ್ದೀನಿ. ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ತಿರುಗಿದ್ರೆ ನೋಡಿ ಪಾತ್ರೆನ ಇಷ್ಟು ಪಾತ್ರೆ ತೊಳಿಬೇಕು. ವಿಜಲ್ ಹಾಕ್ಬಿಟ್ರೆ ಆಯ್ತಿದ್ದು. ಎಲ್ಲ ರೆಡಿ ಇದೆ. ಈರುಳ್ಳಿ ಮುದ್ದೆನೂ ರೆಡಿ ಆಯಿತು. ಬಿಸಿ ಬಿಸಿ ಸಾಂಬಾರು ಕುದೀತಾ ಇದೆ. ಹಾಯ್, ಇದು ನೆಕ್ಸ್ಟ್ ಇಂದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನಿನ್ನೆ ಮಟನ್ ಸಾಂಬಾರೆಲ್ಲ ಆಯಿತು. ಇವತ್ತು ಶುಕ್ರವಾರ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು. ರೆಡಿ ಹಾಕಿ ಸ್ನಾನ ಮಾಡಿ ಕೂತಿದ್ದೆ. ಇದು ಬಾಯಿಲಿರೋದು ಕಲೆ. ಹೋದ್ವಾರೆಲ್ಲ ಹುಷಾರಿರಲಿಲ್ಲ, ಅದು ಕಲೆ. ಅದು ಜ್ವರದ ಬಕ್ಕೆಗಳಂಗಾಗಿದೆ. ಇಂತೈತೆ ನಾನೇ ಹೋಯ್ತೀನಿ. ಹೋಗಿದ್ದೆ ಹೊಡಿತೀನಿ. ಬಾಕ್ಲಿಂದಗಡೆ ಏನು ನೋಡ್ತಿದ್ಯಾ? ಬಾಕ್ಲಿಂದಗಡೆ ಏನು ಕಾಣುತ್ತೆ ನಿಮಗೆ? ಏನು ಕಾಣುತ್ತೆ ನಿಮಗೆ ಬಾಕ್ಲಿಂದಗಡೆ? ಯಾರದು? ಅಜ್ಜಿ ಅಲ್ಲತ್ತು. ಹೋಗಜ್ಜಿ ತಗ, ಪೂಜೆ ಮಾಡ್ತೀರ. ಪೂಜೆ ಮಾಡಬೇಕು. ಶುಕ್ರವಾರ ಸ್ನಾನ ಎಲ್ಲ ಆಗಿದೆ. ಹೂವು ಬೇರೆ ಇಲ್ಲ, ಏನು ಮಾಡೋದು? ಹೊಡಿತೀನಿ. ಗುಮ್ಮಣ್ಣ ಚಡ್ಡಿ ಚಿನ್ನು ಆ ಚಡ್ಡಿ ಈಗ ಹಾಕಿರೋದು ಏನೂ ಯೂಸ್ ಇಲ್ಲ ಕಣೋ.
ಒಂದು ಕಡೆ ಎಲ್ಲ ತಿಕ್ಕಲ್ಲ, ಒಂದು ಕಡೆಯಿಂದ ನೀಟಾಗಿ ಕಾಣ್ತೈತೆ. ಕೃಷಿವ ಆ ಚಡ್ಡಿ ಏನು ಯೂಸ್ ಇಲ್ಲ, ಕೊಚ್ಚಿಕ್ತಾನೆ. ಆ ಚಡ್ಡಿ ಕಕ್ಕ ಮಾಡಿದ್ರೆಲ್ಲ ಆಚೆ ಕೂದ್ಲು ಗೀದ್ಲು ಎಲ್ಲ ಹಿಡ್ಕತಾನೆ. ಎತ್ಕೊಂಡಿಲ್ಲ ಅಂತ ಹೋಗು, ಹೋಗವಾ. ಕೃಷಿ ಹೊಡಿತೀನಿ. ಓಯ್ ನಿನ್ನ ಹೃದಯದಲ್ಲಿ ಪ್ರೀತಿ ನೋಡಿ ಶಂತಿಕ ಓ ಕಾರ್ ಹತ್ರ ಚಿನ್ನ ತಮ್ಮಂದ್ರೆ ಇಷ್ಟ ನಿನಗೆ? ಇಷ್ಟ ಜೊತೆ ನಮ್ಮನೆಯವ್ರು ಕೆಲಸದಿಂದ ಬಂದು ಯಾವ ಥರ ಫುಲ್ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು, ಅದಕ್ಕೆ ಕಾಮಿಡಿ ಮಾಡ್ತಿದ್ವಿ. ಇಂಗ್ಲೀಷ್ ಏನ್ರಿ? ಫುಲ್ ಇಂಗ್ಲೀಷು. ಮ್ಯಾನೇಜರ್ ಹೋಗ್ತಿದ್ರ ಪೋಸ್ಟಿಗೆ ಹೆಂಗೆ? ಏನಿದು ಕರ್ಕ ಕರ್ಕ ಅಂತ ಹಂಗೆ ಆಡ್ತಿರ್ದವನು. ನನ್ನ ಮಗಳು ಫುಲ್ ರೆಡಿಯಾಗಿ ಒಂದು 4-5 ರೀಲ್ಸ್ ಮಾಡಿದ್ಲು, ಅದಕ್ಕಷ್ಟು ಚೆನ್ನಾಗಿ ರೆಡಿಯಾಗಿ ಕಾಣ್ತಾ ಇದ್ದಾಳೆ. ರೀಲ್ಸ್ ವಿಡಿಯೋ ಮಾಡಿ ಸಾಕಾಯ್ತಾ? ಚೆಕ್ ಮಾಡಿ ನೋಡಿ. ಸಾಕಾಯ್ತಾನೆ. ಶೂ ಬಿಚ್ಚಾಕು, ಯಾಕೆ ಹೊರಗಡೆ ಹಾಕೊಂಡು ಹೋಗ್ತಿದ್ಯಾ? ಪೂಜೆ ಮಾಡೋಣ. ಹೂವು ತಂದಿದ್ದು ಲೇಟ್ ಆಯಿತು. ಜೀವ ಬಾವನಿ ತಂದಿ ಏನ್ ಜಪ ಮಾಡ್ತಾ ಇದ್ದೀನಿ? ಅಡಲ್ ತಿಂತೀನಿ, ಅವೇನ್ ಜಪ ಮಾಡ್ತೀನಿ? ನನ್ನ ಮಗ ಬಂದ ನನ್ನ ಮಗ ಬಂದ, ಹುಚ್ಚೆ ಉಯ್ಕೊಂಡು ಒಂದು ಬಳ್ಳ ಹುಚ್ಚೆ ಉಯ್ಕೊಂಡು ಓಡಿ ಬಂದ. ಪೂಜೆ ಮಾಡಕ್ ಕೂಡಲ್ಲ ಕೊಂಡ್ರೆ ಇದು ಅರ್ಚಿನಲ್ಲ ಆಯ್ ಬರ್ತೀನಿ. ಸಾಕು ಪೂಜೆ ಮಾಡ್ಬೇಕು, ಸಾಕೋಗು. ತಡಿಯಪ್ಪ, ತೆಗಿಯಪ್ಪ. ಪೂಜೆ ಮಾಡಕ್ಕಂತ ಬಿಡಲ್ಲ, ಪೂಜೆ ಮಾಡಕ್ ಬಿಡಲ್ಲ. ನಮ್ಮನ್ನು ಸಣ್ಣೋಡು ಸಣ್ಣ ಬಡಿ ಯಶಿಕಾ ಕರ್ಕಚ್ಚಿನ ಸ್ವಲ್ಪ ಪಾಪ ಹೊಳ್ತಿದ್ದಾನೆ ಫಸ್ಟು.
ಹಿಟ್ಟು ಮಾಡಿ ತಿನ್ನಿಸ್ತೀನಿ. ಆಮೇಲೆ ಸಾಂಬಾರು ನಮ್ಮ ರೆಡಿ ಮಾಡ್ಕೊಂಡ್ರೆ ಆಯ್ತು. ಫಸ್ಟ್ ಹಿಟ್ಟು ಮಾಡಿ ಫಸ್ಟ್ ಪಾಪಗೆ ಹಿಟ್ಟು ತಿನ್ನಿಸ್ಬಿಡೋಣ. ಸ್ವಲ್ಪ ಸಾಲ್ಟ್, ವ್ಯೂಸ್ ನಾವು ಏನೇ ವಿಡಿಯೋ ಮಾಡಿದ್ರು ವ್ಯೂಸೇ ಬರ್ತಾಯಿಲ್ಲ. ಹೇಗೆ ಮಾಡೋದು ಏನು, ಎಡಿಟಿಂಗ್ ಚೆನ್ನಾಗಿ ಮಾಡ್ತಿಲ್ವ, ತಮ್ಲೈನ್ ಸರಿಯಾಗಿ ಕೂರಿಸ್ತಾ ಇಲ್ವಾ ಗೊತ್ತಾಗ್ತಿಲ್ಲ. ನೋಡೋಣ, ಇನ್ನೊಂದು ವಾರ ಬಂದರೆ 1 ತಿಂಗಳಾಯ್ತು ಸ್ಟಾರ್ಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಲು. ಇನ್ನು 50 ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಏನಕ್ಕೆ ನಾನು ಬೇರೆ ಥರ ಕಂಟೆಂಟ್ ಕೊಡಬೇಕು, ಬೇರೆ ಥರ ವಿಷಯಗಳು ಹೇಳಬೇಕು. ಇಲ್ಲಿ ನಾನು ಮಾಮೂಲಿ ಮನೇಲಿ ಮಾಡೋ ವಿಷಯಗಳು, ಮನೇಲಿ ನಡೆಯೋ ವಿಷಯಗಳನ್ನ ಹಾಕ್ತೀನಿ. ಎಲ್ಲರೂ ಆಲ್ಮೋಸ್ಟ್ ಆ ಥರನೇ ತಾನೇ ಹಾಕೋದು. ನಾನು ಜಾಸ್ತಿ ಆಚೆ ಹೋಗಲ್ಲ. ಮನೇಲಿ 2 ಮಕ್ಕಳು, ನಮ್ಮ ಮನೆಯವರು ಮತ್ತೆ ನಮ್ಮ ಮನೇಲಿ ಅದೇ ಕೆಲಸ ಆಗಿರ್ತಾರೆ. ನಾನು ಆಚೆ ಜಾಸ್ತಿ ಹೋಗೋದೇ ಇಲ್ಲ. ಏನಕ್ಕೆ ವ್ಯೂಸ್ ಬರ್ತಿಲ್ಲ ಏನು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಒಂದು 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನಾನು ಮಧ್ಯಾಹ್ನ ಊಟ ಮಾಡಿಸಿಲ್ಲ ನಾನು, ಅದಕ್ಕೆ ಹೊಟ್ಟೆ ಹೇಳ್ತಾ ಇದ್ದೀನಿ. ರಾಗಿ ಹಸಿ ನಾವು ತಿನ್ನೋ ಹಸಿಟ್ಟಲ್ಲೇ ಸೋಸ್ಕೊಂಡು ಎಕ್ಸ್ಟ್ರಾ ಇಟ್ಕೊಂಡಿದ್ವಿ. ಅದಕ್ಕೇನು ಎಕ್ಸ್ಟ್ರಾ ಏನು ಅದು ಇದು ಹಾಕೇನು ಬಿಡಿಸಿಲ್ಲ, ಬರೀ ರಾಗಿ ಹಸಿಟ್ಟಷ್ಟೇ. ಇದು ಕಲೆ ಮೊನ್ನೆ ಹುಷಾರಿರಲಿಲ್ಲ ನನಗೆ, ಅವಾಗ ಬಾಯಿಲೆಲ್ಲ ಜ್ವರದ ಬಗ್ಗೆ ಆಗ್ಬಿಟ್ಟಿತ್ತು. ಅದು ಮೊದಲೇ ಚೆನ್ನಾಗಿ ಕಾಣುತ್ತೆ ಅಲ್ಲಿಗಿಂತ ಅಂತ ಅಷ್ಟೇ. ಸ್ವಲ್ಪ ಹಿಟ್ಟು ಮಾಡಿ ತಿನ್ನಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ. ಹಿಟ್ಟು ಮಾಡ್ಕೊಂಡು ಫಸ್ಟಲ್ಲಿ ಊಟ ಮಾಡಿಸ್ಬಿಡ್ತೀನಿ, ಆಮೇಲೆ ವಿಡಿಯೋ ಸ್ಟಾರ್ಟ್. ರೆಡಿ ಮಾಡ್ಕೊಂಡಿದ್ದೀನಿ, ಖಾರ ರುಬ್ಕೊಂಡಿದ್ದೀನಿ. ನಾನು ಮೊಟ್ಟೆ ಅಷ್ಟೇ, ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಟೊಮೊಟೊ, ಬೆಳ್ಳುಳ್ಳಿ ಏನೂ ಹಾಕೋಂಗಿಲ್ಲ, ಒಗ್ಗರಣೆಗೂ ಏನೂ ಹಾಕೋಂಗಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಸಾಂಬಾರು ರೆಡಿಯಾಗಿದೆ, ಇದಕ್ಕೆ ಮೊಟ್ಟೆ ಹಾಕ್ಬೇಕಷ್ಟೇ. ಮುದ್ದೆಗೆ ಇಟ್ಟಿದ್ದೀನಿ, ಅನ್ನ ಆಯಿತು. ಎಲ್ಲ ಮೊಟ್ಟೆ ಹಾಕೋಣ. ಮೊಟ್ಟೆ ಹುಯ್ದಿದ್ದೀನಿ, ಒಂದು 10 ನಿಮಿಷ ಕುದಿಬೇಕು. ಈ ಕಡೆ ಮುದ್ದೆ ಕುದಿ ಬಂದೈತೆ, ಹಿಟ್ಟು ಹುಯ್ಬೇಕು ಇವಾಗ. ಕುದಿ ಬತ್ತೈತೆ. ಡೈಲಿ ಅಡುಗೆ ಎಲ್ಲ ಆಯಿತು, ಊಟ ಮಾಡೋದಕ್ಕೆ ಕೂತಿದ್ದು. ಅಲ್ಲೇ ಹಾಕಿದ್ದೀನಿ. ಸಾಂಬಾರು ಸೂಪರ್ ಆಗಿತ್ತು. ನಮ್ಮ ಮನೆ ಮಟನ್ ಸಾಂಬಾರು ಇತ್ತು ಅಂತೇಳಿ ಅದನ್ನ ಹಾಕ್ಸ್ಕೊಂಡು ತಿಂತಾಯಿದ್ರು. ಎತ್ಕೊಳ್ರಿ ಈಗ ಹಿಂದಕ್ಕೆ ಹಾಕ್ರಿ ಸಭೆ, ಈಗ ಹಿಂದಕ್ಕೆ ಹಾಕ್ರಿ.
ಕೊಡ್ಲಿ ಅಂತ ಕೊಡಿ ಅಂತ ರೀ ಎತ್ತು ಮೇಕೆ ಇನ್ನೆತ್ತು ಮೇಕೆ ಎತ್ತು ಬಾಯಿಗೆ ಹಾಕೊಳಕ್ಕೆ ಅದು ಗುಂಡು ಗುಂಡುಗೈತಲ್ಲ ಅದಕ್ಕೆ ಸಿಕ್ತು. ಏನದು? ಹಾ ಏನದು? ಓ ಕಿತಾಕ್ದ